ಸರ್ ಈ ಎನರ್ಜಿ ಬೇಕಿತ್ತು ನಮಗೆ, ಈ ಒಂದು ಕಿಕ್ ಬೇಕಿತ್ತು, ಆ ಕಿಕ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈ ಎನರ್ಜಿ ಬೇಕಿತ್ತು ನಮ್ಮ ಇಡೀ ಇಂಡಸ್ಟ್ರಿಗೆ, ನಮ್ಗಳಿಗೆ ಎಲ್ರಿಗೂ ಬೇಕಿತ್ತು. ಮತ್ತೆ ಒಂದು ಮೋಟಿವೇಶನ್ ಬೇಕು ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ, ಅದು ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತು ಹೀಗೆ ಇನ್ನೊಂದು ವಾರ ಮುಂದುವರೆದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ನಮ್ಮೆಲ್ಲ ನಟರಿಗೆಲ್ಲ ಕ್ರೆಡಿಟ್ ಹೋಗಬೇಕು, ಮಾಸ್ತಿ ಸರ್ ಎಲ್ಲರೂ ಇದ್ದಾರೆ, ಅವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಈ ಫಿಲಮ್ಗೆ. ಇಟ್ಸ್ ಎ ಟೆಕ್ನಿಷಿಯನ್ಸ್ ಫಿಲಮ್, ಆರ್ಟಿಸ್ಟ್ ಫಿಲಮ್, ನೀವೇ ನೋಡಿದ್ದೀರಾ. ಸೊ ಒಳ್ಳೆ ಸಿನಿಮಾ ಅಂತ ಅನ್ಸಿದ್ರೆ ಗೆಲ್ಲಿಸ್ತಾರೆ ಅಂತ. ಇದ್ದಿದ್ದು ಒಂದೇ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದೇ ಒಂದು ಭಯ ಅಂತಂದ್ರೆ ಈ ಒಳ್ಳೆ ಸಿನಿಮಾ ಮಾಡಬೇಕು, ಮಿಕ್ಕಿದ್ದೆಲ್ಲ ಸೆಕೆಂಡ್ರಿ ಆಗೋಗುತ್ತೆ. ಅಂಡ್ ಎಲ್ರಿಗೂ ಅದೇ ಭಯ, ಅದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎಲ್ಲ ನಟರಿಗೂ ಅಷ್ಟೇ, ನಿರ್ದೇಶಕರಿಗೂ ಅಷ್ಟೇ, ಆಲ್ ಟೆಕ್ನಿಷಿಯನ್ಸ್, ಪ್ರೊಡ್ಯೂಸರ್ಸ್ ಎಲ್ರಿಗೂ. ಕೆಲವು ಸರ್ತಿ ಗೆಲ್ತೀವಿ, ಕೆಲವು ಸರ್ತಿ ಸೋಲ್ತೀವಿ, ಕೆಲವು ಸರ್ತಿ ಚೆನ್ನಾಗಾಗತ್ತೆ, ಕೆಲವು ಸರ್ತಿ ಚೆನ್ನಾಗಾಗುತ್ತೆ. ಈ ಸರ್ತಿ ಚೆನ್ನಾಗಿ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಸೊ ಈ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ನಮ್ಗೆ ಇದ್ದಿದ್ದು, ಅದನ್ನ ಚೆನ್ನಾಗಿ ನಿಭಾಯಿಸಿದೀವಿ ಅಂತ. ವಿ ಪ್ರಾಮಿಸ್ ಅಂಡ್ ವಿ ಡೆಲಿವರ್ ಅಷ್ಟೇ ನಮ್ಗೆ. ಅಲ್ಲ, ನಾನು ಅಂದ್ರೆ ಪಾತ್ರ ಬರೆದ್ಬಿಟ್ಟು ಇವಾಗನ್ನ ಕಾಸ್ಟಿಂಗ್ ಮಾಡಿದ್ವಿ. ಸೊ ಅದಾದ್ಮೇಲೆ ಪಾತ್ರನೇ ಫ್ಯಾಮಿಲಿ ಓರಿಯೆಂಟೆಡ್ ಆಗಿತ್ತು ಆ್ಯಂಡ್ ಅಪ್ರೋಚೇ ಹಂಗಿದ್ದರಿಂದ ಆ್ಯಂಡ್ ಆ ಫ್ಯಾಮಿಲಿಗೆ, ಯುವ ಅವ್ರಿಗೆ, ಈಗಿನ ಜನ್ರೇಷನ್ಗೆ ಸೂಟ್ ಆಗುತ್ತೆ ಅಂತ ನಮ್ಗೆ ಅನಿಸ್ತು.